ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಮಗಳದು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು. ಸೊ 4 ವರ್ಷದ ಹಿಂದೆ ನನ್ನ ಮಗಳು ಹುಟ್ಟಿದಾಗ ಆಸ್ಪತ್ರೆಯಲ್ಲಿ ನಾನು ಬರ್ತ್ ಸರ್ಟಿಫಿಕೇಟ್ನ ತಗೊಳ್ಳೋದು ಮರೆತುಬಿಟ್ಟೆ. ಸೊ ನಾನಾ ಕಾರಣಗಳಿಂದ ತಗೊಳ್ಳೋಕ್ಕಾಗಿರಲಿಲ್ಲ. ನಾನು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅದ್ರ ಸಂಬಂಧಪಟ್ಟವ್ರನ್ನೆಲ್ಲ ವಿಚಾರಿಸಿದಾಗ ಅದಕ್ಕೆ ತುಂಬ ಖರ್ಚಾಗುತ್ತೆ. 5-6 ಸಾವಿರ ಅಂತೂ ಬೇಕೇ ಬೇಕು. ಅಂದರೆ ಡಿಸ್ಚಾರ್ಜ್ ಆಗಿ 1-2 ದಿನಕ್ಕೆ ತೊಗೊಂಬಿಟ್ರೆ ನಿಮಗೆ ಒಂದು 200-300 ರೂಪಾಯಿ ಕೆಲಸ ಮುಗಿದೋಗುತ್ತೆ. ಅದನ್ನ ಆಸ್ಪತ್ರೆಯಲ್ಲೇ ಸಿಬ್ಬಂದಿಗಳು ಕೊಟ್ಬಿಡ್ತಾರೆ ಅಂತ ಹೇಳಿದರು. ಸೊ ನಾನು ತುಂಬ ನೆಗ್ಲೆಕ್ಟ್ ಮಾಡಿ ಬಿಡು ಸಿಗುತ್ತೆ ತಗೊಳ್ಳೋಣ ಬಿಡು, ಆ ಕಡೆ ಹೋದಾಗ ತಗೊಳ್ಳೋಣ ಬಿಡು ಅಂದ್ಕೊಂಡು ತುಂಬ ಡಿಲೇ ಮಾಡಿ ಕೊನೆಗೆ ನಾನು ನನ್ನ ಮಗಳಿಗೆ ಸ್ಕೂಲಿಗೆ ಸೇರಿಸ್ಬೇಕು ಆವಾಗ ಸ್ಕೂಲಲ್ಲಿ ಕೇಳಿದ್ರು, ಆಧಾರ್ ಕಾರ್ಡ್ ಕೇಳಿದ್ರು. ಆಧಾರ್ ಕಾರ್ಡ್ ಜೊತೆ ಒಂದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಬೇಕೇ ಬೇಕು, ಕಂಪಲ್ಸರಿ ಅದು ಸ್ಕೂಲಿಗೆ ಸೇರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಂಗೆ ತಲೆ ಮೇಲೆ ಟೆನ್ಷನ್ ಆಗೋಯ್ತು. ಸೊ ಅವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ನನಗೆ. ಆವಾಗ ನಾನು ಮಗಳದ್ದು ಬರ್ತ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ತುಂಬ ಓಡಾಡಿದೆ. ತುಂಬ ಜನ ಕೇಳಿದೆ, ಹೆಂಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅದು ಹೆಂಗೆ ಮಾಡಿಸೋದು. ಅಂದರೆ ಒಂದ್ಸಲಿ ಆದಮೇಲೆ ತೊಗೋಬೇಕಾಗಿತ್ತು, ಅಥವಾ ಮಿಸ್ ಆಗಿರೋದ್ರಿಂದ ನನಗೆ ತುಂಬ ಭಯ ಆಗ್ಬಿಟ್ಟಿತ್ತು. ಈಗ ಸಿಗುತ್ತೋ ಇಲ್ಲವಪ್ಪ, ಇವಾಗ ಯಾವ ಥರ ಎಂಕ್ವೈರಿ ಕೇಳಿದೆ, ಎಷ್ಟು ಖರ್ಚಾಗುತ್ತೋ ಏನೋ, ಅದನ್ನೆಲ್ಲ 4 ವರ್ಷದ ಹಿಂದೆದು ಮುಂಚೆ ತೆಗಿಸ್ಬೇಕು, ಅದೆಲ್ಲ ಏನೇನೋ ಇರುತ್ತೆ ಅಂದ್ಕೊಂಡು ನಾನೇನು ಮಾಡಿದೆ, ಅದ್ರ ಬಗ್ಗೆ ಗೊತ್ತಿರೋ ವಿಚಾರಿಸಿದೆ. ಇಲ್ಲ ಸರ್ 5 ಸಾವಿರ ಆಗುತ್ತೆ ಅಂದರು ಒಬ್ಬರು, ಇಲ್ಲ 7 ಸಾವಿರ ಆಗ್ಬಿಡುತ್ತೆ, ನಾನು ಕೊಡಿ ನಾನು ಮಾಡಿಸ್ಕೊಟ್ಬಿಡ್ತೀನಿ ಅಂದರು. ಇನ್ನೊಬ್ಬರು ನಮಗೆ ತುಂಬ ಬೇಕಾದವ್ರೆ 2 ಸಾವಿರ ಕೊಡಿ 3 ಸಾವಿರ ಕೊಡಿ ಮಾಡಿಸ್ಕೊಟ್ಬಿಡ್ತೀನಿ, ತಲೆನೇ ಕೆಡಿಸ್ಕೊಬೇಡ ಹಂಗೆ ಅಂತ ಹೇಳಿದ್ರು. ಅಂದರೆ ದುಡ್ಡು ಕೊಟ್ಟು ಮಾಡಿಸೋದು ನನಗೇನು ದೊಡ್ಡ ವಿಷಯ ಅನಿಸ್ತಿರಲಿಲ್ಲ. ಸೊ ನನಗೆ ಒಂದು ತಲೆಗೆ ಬಂದಿದ್ದೇನು ಅಂದರೆ, ಇಲ್ಲ ನಾವು ದುಡ್ಡು ಕೊಟ್ಟು ಮಾಡಿಸೋದು ಏನಿದೆ ಒಂದ್ಸಲ ನಾನೇ ಪ್ರಯತ್ನ ಮಾಡಿಬಿಡೋಣ ಅಂದ್ಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಮಾಡ್ಸೋಣ ಅಂದ್ಬಿಟ್ಟು ಕೇಳಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡು ಎಲ್ಲಿ ಸಿಗುತ್ತೆ ಎಲ್ಲಿ ಅಂತ ಕೇಳಿದಾಗ ಹಿಂಗೆ ಹೇಳಿದ್ರು, ಮಂತ್ರಿ ಮನೆ ಎದುರುಗಡೆ ಒಂದು BBMP ಆಫೀಸ್ ಇದೆ, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಅಲ್ಲಿ ಹೋದಾಗ ನಾನು ನನ್ನ ವೈಫ್ ಹೋದೋ. ಸೊ ಅಲ್ಲಿ ತುಂಬ ಜನ ಮೀಡಿಯೇಟರ್ ಇದ್ದರು. ಅವ್ರು ಹೋಗ್ತಿದ್ದಂಗೆ ಹೇಳಿದ್ರು, ಸರ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್ ಬರ್ತ್ ಸರ್ಟಿಫಿಕೇಟ ಹಾಗೆಲ್ಲ ಕೇಳ್ತಾರೆ, ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಅಂತ ಕೇಳೋರು. ನನಗೆ ಏನಪ್ಪ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಬ್ರೋಕರ್ಗಳೆಲ್ಲ ಇದ್ದಾರಲ್ಲಪ್ಪ, ಮೀಡಿಯೇಟರ್ಗಳೆಲ್ಲ ಇದ್ದಾರೆ, ಹೆಂಗೆ ಕಥೆ ಇವ್ರದಲ್ಲ ಅಂದ್ಕೊಂಡು ಆ ಬಿಲ್ಡಿಂಗ್ ನೋಡಿದಾಗೆ ಭಯ ಆಗೋಯ್ತು ನನಗೆ. ಏನಪ್ಪ ಇದು ಈ ಒಳಗಡೆ ಎಷ್ಟು ಖರ್ಚಾಗುತ್ತೋ ಏನೋ ಅಂದ್ಕೊಂಡು ಹೋದೆ ನಾನು. ಸರಿ ಬಿಡು, ತಲೆಯಲ್ಲಿ ಒಂದು 5 ಸಾವಿರ ರೂಪಾಯಿ ಅಂದ್ಕೊಂಡು ಹೋದೆ. ಸರಿ ಆಯಿತು, ಒಂದು 5 ಸಾವಿರ ರೂಪಾಯಿ ಆಗಿಬಿಡುತ್ತೆ, ಇಲ್ಲಿ ಬಿಡು, ನಾವೇ ಅಟ್ಲೀಸ್ಟ್ ನಮ್ಗೆ ಲೈವಾಗಿ ಏನು ಗೊತ್ತಾಗ್ದಂಗೆ ಆಗುತ್ತೆ, ನಮಗೂ ನಾಲೆಜ್ ಬರುತ್ತಲ್ಲ ಅಂದ್ಬಿಟ್ಟು ನಾನು ಹೋದೆ. ಸೊ ಅಲ್ಲಿ ಹೋದಾಗ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ್ ಅಂತ ಹೇಳೋದು. ಸೆಕೆಂಡ್ ಫ್ಲೋರಲ್ಲಿ ಹೋದೆ, ನಾರ್ಮಲಾಗಿತ್ತು ಆಫೀಸದು. ಒಂದು ಕೇಳಿದೆ ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಕೇಳಿದಕ್ಕೆ, ಸರ್ ಅಲ್ಲಿ ಹೋಗಿ ಸರ್ ಅಂತ ಯಾರೋ ಅಂತ ಹೇಳಿದ್ರು. ಅಲ್ಲವರು ಮೇಡಮ್ ಕೂತಿದ್ರು. ಸೊ ಮೇಡಮ್ ಹತ್ರ ಹೋದಾಗ ಪಾಪ ಒಬ್ಬರೇ ಕೂತಿದ್ರು, ಸುಮ್ಮನೆ ಕೆಲಸ ಮಾಡ್ಕೊಂಡು ಕೂಲಾಗಿ ಕೂತಿದ್ರು. ನಾನು ಅಂದ್ಕೊಂಡೆ ಮೇಡಮ್ ಈ ಥರ ಆಗಿದೆ. 4 ಜನ ನಿಂತ್ಕೊಂಡಿದ್ರು. 4 ಜನ ಆದಮೇಲೆ ನಾನು ಹೋದಾಗ ಹಿಂಗಿದೆ ಅಂತ ಹೇಳಿದೆ. ಸೊ ಅವರಂದರು ಏನಾಯಿತು ಅಂತ ಕೇಳಿ, ಸರ್ ಈ ಥರ ಮೇಡಮ್ ನಾನು ಈ ಥರ ತೊಗೊಳೋದು ಮರ್ತ್ಬಿಟ್ಟೆ, ಸೊ ತುಂಬ ಲೇಟ್ ಆಗಿಬಿಟ್ಟಿದೆ, ಸ್ಕೂಲಿಗೆ ಸೇರಿಸ್ಬೇಕು, ಏನು ಮಾಡೋದು ಅಂತ ಕೇಳಿದ್ರು. ಏನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ಟರು. ಸೊ ಅದನ್ನು ಫಿಲ್ ಮಾಡಿ ತಂದುಕೊಡಿ ಅಂತ ಹೇಳ್ಬಿಟ್ಟು ಬರೀ 50 ರೂಪಾಯಿ ಕೇಳಿದ್ರು. 50 ರೂಪಾಯಿ ಕೇಳಿದ್ರು. 50 ರೂಪಾಯಿ ಕೊಟ್ಬಿಟ್ಟು 23ನೇ ತಾರೀಕು ಬನ್ನಿ ಅಂತ ಒಂದು ಪೇಪರಲ್ಲಿ ಜಸ್ಟು ರೈಟಿಂಗಲ್ಲಿ ಬರ್ಕೊಟ್ರು. ನಾನು ಅಪ್ಲೈ ಮಾಡಿದ್ದು ಬಂದ್ಬಿಟ್ಟು 15ನೇ ತಾರೀಕು, ಈ ಜೂನಲ್ಲಿ 15ನೇ ತಾರೀಕು ನಾನು ಅಪ್ಲೈ ಮಾಡಿದೆ. ಸೊ 23ನೇ ತಾರೀಕು ಬರ್ಕೊಟ್ರು ಅವರು. 23ನೇ ತಾರೀಕು ಬಂದು ತೊಗೊಳ್ಳಿ ಸರ್ ಅಲ್ಲಿ ರೆಡಿ ಇರುತ್ತೆ ನಿಮಗೆ ಅಂತ ಹೇಳಿದ್ರು. ನಾನು ತಲೆ ಕೆಡಿಸ್ಕೊಬಿಟ್ಟು ಏನು ಇಷ್ಟು ಸಿಂಪಲ್ ಆಗೋದು, ಬರೀ 50 ರೂಪಾಯಿ ಇಸ್ಕೊಬಿಟ್ರಲ್ಲ ಅಂದ್ಕೊಂಡು ನಾನು ಮೇ ಬಿ ಈಸ್ಕೊಳಕ್ಕೆ ಹೋದಾಗ ಜಾಸ್ತಿ ಕೇಳ್ತಾರೇನೋ ಅಂದ್ಕೊಂಡು ನಾನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಸರಿ ಆಯಿತು, ನಾನು ದಿನ ಹೋಗ್ತಾಯಿತ್ತು. ಆಮೇಲೆ ಮರುದಿನ ಬಂತು, 23ನೇ ದಿನ ಬಂತು. ನನ್ನ ವೈಫ್ ಜ್ಞಾಪಿಸಿದ್ಲು, ಸರಿ ಬನ್ನಿ ಈಸ್ಕೊಂಬರೋಣ ಅಂತೇಳಿದ್ರು. ಹೋದೆ. ಅವತ್ತು ನಾನು ಕ್ಯಾಶ್ ಇಟ್ಕೊಂಡು ಹೋದೆ. ಅಲ್ಲೊಂದು 20 ಜನ ಕ್ಯೂ ನಿಂತ್ಕೊಂಡಿದ್ರು. ಸೊ ಅಲ್ಲೇನಂದರೆ ಯಾರೂ ಆನ್ಲೈನಲ್ಲಿ ಈಸ್ಕೊಳ್ಳಲ್ಲ, ಎಲ್ಲ ಕ್ಯಾಶೇ ಇಸ್ಕೊಳ್ಳೋದು, ಕ್ಯಾಶ್ ವ್ಯವಹಾರ ನಡೆಯುತ್ತೆ. ನಾನು ಫಸ್ಟ್ ಹೋದಾಗ 15ನೇ ತಾರೀಕು ಕೊಟ್ಟಿದ್ದು ಕ್ಯಾಶೇ. ಸೊ ಅವತ್ತು ಕ್ಯಾಶ್ ಇತ್ತು. ನಾನು ಅಲ್ಲಿ ಎಷ್ಟು ಅಂತ ಕೇಳಿದ್ರೆ ಬರೀ 50 ರೂಪಾಯಿ ತೊಗೊಂಡ್ರು. 50 ರೂಪಾಯಿ ಅಷ್ಟೇ. ನಮ್ಮದು ಕ್ಯೂ ನಿಂತು ಹೋದಾಗ ಎಷ್ಟು ಮೇಡಮ್ ಎಷ್ಟು ಕಾಪಿ ಬೇಕು ಅಂತ ಕೇಳಿದರೆ 50 ರೂಪಾಯಿ ಅಂತ ಹೇಳಿದ್ರೆ, ಒಂದು ಕಾಪಿಗೆ 50 ರೂಪಾಯಿ. ಸೊ 2 ಕೊಡೋಲ್ಲ, ಒಂದೇ ಕೊಡೋದು ಅಂತ ಹೇಳಿದ್ರು. 50 ರೂಪಾಯಿ ಕೊಟ್ಟು ಬಂದೆ. ಸೊ ನನ್ನ ಕೈಗೆ ಒರಿಜಿನಲ್ಲು ಬರ್ತ್ ಸರ್ಟಿಫಿಕೇಟ್ ನನ್ನ ಮಗಳದಿತ್ತು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ಹೆಂಗಪ್ಪ ಅಂದರೆ ಜನ ದಡ್ರಾಗ್ಬಿಟ್ರೆ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಜನ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನಿಸ್ಬಿಡ್ತು ನನಗೆ. ಅದಕ್ಕೆ ಯಾರೇ ಆಗಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಯಾರನ್ನೂ ಮೀಡಿಯೇಟ್ ಇಟ್ಕೊಂಡು ನಮ್ಮ ಕೈಲಿ ಆಗಲ್ಲ, ಟೈಮ್ ಇಲ್ಲ ಅಂತೆಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೇ
ಹೋಗಿ ಪ್ರಾಕ್ಟಿಕಲ್ ವಿಷಯ ತಿಳ್ಕೊಂಡು ಯಾರಿಗೆ ಲಂಚ ಕೊಡೋ ಅವಶ್ಯಕತೆ ಇರೋಲ್ಲ. ಯಾವುದೇ ಒಂದು ಕೆಲಸ ಆದ್ರೂ ನೀವೇ ಹೋಗಿ ಖುದ್ದಾಗಿ ನಿಂತ್ಕೊಂಡು ಮಾಡಿಸಿದ್ರೆ ಕೆಲಸ ಬೇಗ ಆಗುತ್ತೆ, ಕಮ್ಮಿ ದುಡ್ಡು ಖರ್ಚಾಗುತ್ತೆ, ನಿಮಗೆ ಅದ್ರ ಬಗ್ಗೆ ನಾಲೆಜು ಸಿಗುತ್ತೆ, ಬೇರೆಯವ್ರಿಗೆ ಇನ್ನೊಬ್ರಿಗೆ ಹೇಳ್ಬೋದು. ಈ ಸುಮ್ಮನೆ ಮೀಡಿಯೇಟ್ರ್ಗಳನ್ನ ನಂಬ್ಕೊಂಡವ್ರೆ ನಿಮ್ಮನ್ನು ನೋಡಿಕೊಂಡೇ ಅವರು ಅನ್ಕೊಂಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ನಿಮಗೆ ಅವರು ನಿಮಗೇನು ಬರಲ್ಲ ಅಂತ. ಸೊ ಅದರಿಂದ ನಿಮಗೆ ಬಂದು ಕೇಳ್ತಾರೆ ಅವರು. ನೀವು ಏನೇನೋ ಇರುತ್ತೆ, ಅಯ್ಯೋ ಅದನ್ನೆಲ್ಲ ನಮ್ಮ ಕೈಲಿ ಮಾಡೋಕ್ಕತ್ತೆ, ಇವ್ರ ಕೈಲಿ ಕೊಟ್ಬಿಟ್ಟು ಒಂದ್ಸರಿ ಮಾಡ್ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಅದೇ ಅವ್ರ ಬಂಡವಾಳ. ಸೊ ನೀವು ಇದು ಮಾಡೋದಕ್ಕೆ ಅವರು ನೀವು ಮೋಸ ಹೋಗೋದಕ್ಕೆ ಅವ್ರು ಮೋಸ ಮಾಡೋರು ಇದ್ದೇ ಇರ್ತಾರೆ. ದಯವಿಟ್ಟು ಯಾವುದೇ ಒಂದು ಇಶ್ಯೂ ಆಗಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ನಾವು ಏನೇ ಮಾಡಬೇಕಾದ್ರೂ ಯಾವ ಮೀಡಿಯೇಟ್ರಿಗೂ ಇಟ್ಕೊಂಬೇಡಿ. ಯಾವ್ದೇನು ಅಪ್ಲೈ ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟು ಎಲ್ಲಿ ಅದು ಯಾವ್ದು ಸಂಬಂಧಪಟ್ಟಿದ್ದು ಕಚೇರಿ ಇರುತ್ತೆ ಅಲ್ಲೇ ಡೈರೆಕ್ಟ್ ವಿಚಾರಿಸಿ. ಸೊ ಅಲ್ಲಿ ನಿಮಗೆ ಪಕ್ಕಾ ಮಾಹಿತಿ ಸಿಗುತ್ತೆ, ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದು ಡೈರೆಕ್ಟ್ ಅಲ್ಲೇ ಗೈಡ್ಲೈನ್ಸ್ ಕೊಡ್ತಾರೆ. ನಿಮಗೆ ವಿಷಯನೂ ಗೊತ್ತಾಗುತ್ತೆ, ನಿಮ್ಮ ಕೆಲಸನೂ ಈಸಿ ಆಗ್ಬಿಡುತ್ತೆ. ಇವಾಗ ಯಾವ ಗೌರ್ಮೆಂಟ್ ಆಫೀಸಲ್ಲಿ ಲಂಚ ತೊಗೊತಲ್ಲ, ಎಲ್ಲರೂ ಹುಷಾರಾಗ್ಬಿಟ್ಟಿದ್ದಾರೆ, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಸೊ ನೀವು ಅಷ್ಟೇ, ನಾನು ಬುದ್ಧಿವಂತ ಆಗಿದ್ದೀನಿ. ಇನ್ಮೇಲೆ ಗೌರ್ಮೆಂಟ್ ಕೆಲಸ ಏನೇ ಇತ್ತು ನಾನು ಡೈರೆಕ್ಟಾಗಿ ಹೋಗಿ ನಾನು ಮಾತಾಡೋಷ್ಟು ನನ್ನ ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ನೀವು ಅಷ್ಟೇ, ಯಾರಿಗೆ ಆದರೆ ಗೌರ್ಮೆಂಟಲ್ಲಿ ಏನಾರು ಒಂದು ಕೆಲಸ ಆಗಬೇಕು ಅಂದರೆ ನೀವೇ ಡೈರೆಕ್ಟಾಗಿ ಹೋಗಿ ಮಾತಾಡಿ, ಏನಿರುತ್ತೆ ಅಂದ್ಬಿಟ್ಟು ನೀವೇ ಮಾಡ್ಕೊಳ್ಳಿ. 10,000 ರೂಪಾಯಿ ಆಗೋ ಕೆಲಸಕ್ಕೆ 10 ರೂಪಾಯಿ ಆದರೂ ಆಗ್ಬೋದು, ಅಷ್ಟು ನಾನು ಹೇಳಬಲ್ಲೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ಆಗಿದೆ. ನಿಮಗೂ ಅಷ್ಟೇ ಬೇರೆ ಯಾವುದೇ ಕೆಲಸ ಆದರೂ ನೀವು ಮಾಡಿ. ಇದೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.